ಮಕ್ಕಳೇ, ಹೇಗಿದ್ದೀರಾ? ನಾನು ನಿಮ್ಮ ಪದ್ಮಶ್ರೀ ಮ್ಯಾಮ್. ಸೊ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಹೇಗಿದ್ದೀರಾ? ಹೇಗೆ ಮಾಡ್ತಿದ್ದೀರಾ? ನಿಮ್ಮ ಕ್ವಾರ್ಟರ್ಲಿ ಟೆಸ್ಟ್ ಸ್ಟಾರ್ಟ್ ಆಯ್ತಾ? ಆಗಿಲ್ದರೆ ನಿಮ್ಮ ಪ್ರಿಪರೇಷನ್ ಹೇಗೆ ನಡೀತಿದೆ? ಪ್ಲೀಸ್ ಬೇಗ 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 ಕಾಮೆಂಟ್ ಮಾಡಿ. ಐ ವಾಂಟ್ ದ ಕಾಮೆಂಟ್ ಸೆಕ್ಷನ್ ಟು ಬಿ ಫಿಲ್ಡ್ ವಿತ್ ಯುವರ್ ಲವ್ ಆ್ಯಂಡ್ ಯುವರ್ ರೆಸ್ಪಾನ್ಸಸ್ ಟು ಇಟ್. ಸೊ ಮಕ್ಕಳ, ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ಎಕ್ಸಾಂಪಲ್ ಕೊಡಬೇಕಾಯ್ತಾ? ಸೊ ನಿಮ್ಮ ಸೆಕೆಂಡ್ PU ಪೇಪರ್ಸ್ ಏನಿದೆ ಅದು ಸಾಕಷ್ಟು ಡಿಸ್ಕ್ರಿಪ್ಟಿವ್ ಆಗಿರುತ್ತೆ. ಸೊ ಅದರಲ್ಲಿ ಸಾಕಷ್ಟು ಬರೆಯುವಂಥದ್ದು ಇರುತ್ತೆ. ಸೊ ಇವಾಗ ಏನಾಗುತ್ತೆ, ನೀವು ಆ ಒಂದು ಪೇಪರ್ ಬರೆಯುವಾಗ ಸಾಕಷ್ಟು ಮಿಸ್ಟೇಕ್ಸ್ನ ಮಾಡ್ತೀರಾ. ಸೊ ಇವತ್ತಿನ ಕ್ಲಾಸಲ್ಲಿ ನಿಮಗೆ ಟಾಪರ್ ಸೀಕ್ರೆಟ್ಸ್ ಹೇಳ್ಕೊಡ್ತೀನಿ. ಬಿಕಾಸ್ ಟಾಪರ್ಸ್ ಏನು 5 ವರ್ಷದ ಮುಂಚೆನೇ ಓದೋಕ್ಕೆ ಸ್ಟಾರ್ಟ್ ಮಾಡಿರಲ್ಲ, ನಿಮ್ಮ ಥರನೇ ಈ ವರ್ಷನೇ ಓದೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಇವಾಗ ಏನು ಮಾಡ್ಬೇಕು, ನೀವು ನಾನು ಹೇಳೋದನ್ನು ಕೇಳಿಸ್ಕೊಳ್ಳಿ. ಬಿಕಾಸ್ ಇವಾಗ ಒಂದು ಕತೆ ಹೇಳ್ತೀನಿ ಆಯಿತಾ? ಒಬ್ಬಳು ಅರ್ಚನಾ ಅಂತ ಇದ್ದಾಳೆ, ಇನ್ನೊಬ್ಳು ಸುಷ್ಮಿತಾ ಅಂತ ಇದ್ದಾಳೆ. ಅರ್ಚನಾ ಅನ್ನೋರು ಏನಿದ್ದಾರೆ, ಅವರು ದಿನಾಗ್ಲೂ ಕೂತ್ಕೊಂಡು ಬರ್ದು ಪ್ರಾಕ್ಟೀಸ್ ಮಾಡ್ತಾರೆ ಆಯಿತಾ? ಆ್ಯಂಡ್ ಸುಷ್ಮಿತಾ ಅವರು ಕೂಡ ಬರ್ದು ಪ್ರಾಕ್ಟೀಸ್ ಮಾಡ್ತಾರೆ, ಬಟ್ ಅವ್ರು ಜಾಸ್ತಿ ಓದೋದಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾರೆ. ಆ್ಯಂಡ್ ಸೆಕೆಂಡ್ ಏನಾಗುತ್ತೆ, ಅರ್ಚನಾ ಅವರು ಸುಷ್ಮಿತಾ ಅವರು ಸೇಮ್ ಅಷ್ಟೇ ಇನ್ಫಾರ್ಮೇಷನ್ ಇದೆ ಅವ್ರ ತಲೆಯಲ್ಲಿ, ಅಷ್ಟೇ ಅವ್ರು ಎಫರ್ಟ್ ಹಾಕಿದ್ದಾರೆ, ಅಷ್ಟೇ ಅವ್ರಿಗೆ ಗೊತ್ತಿರೋದು, ಇದೆಲ್ಲ ಸೇಮ್ ಇದೆ. ಅವರಿಬ್ರಿಗೂ 95% ಮಾರ್ಕ್ಸೇ ಬರ್ತಿರೋದು. ಸೊ ಇವಾಗ ಏನಾಗುತ್ತೆ, ಅರ್ಚನಾಗೆ ಫೈನಲ್ ಎಕ್ಸಾಮಲ್ಲಿ ಔಟ್ ಬರುತ್ತೆ, 600 ಔಟ್ ಆಫ್ 600 ಬರುತ್ತೆ. ಆದರೆ ನಮ್ಮ ಸುಷ್ಮಿತಂಗೆ 91% ಬರುತ್ತೆ. ಯಾಕಾಗತ್ತಿದು? ವೈ ಡು ಯು ಥಿಂಕ್ ದಿಸ್ ವಿಲ್ ಹ್ಯಾಪನ್? ಕಾಮೆಂಟ್ ಮಾಡಿ ಕೆಳಗಡೆ. ನಾನು ಸ್ವಲ್ಪ ಹೊತ್ತಲ್ಲೇ ನಿಮಗೆ ಆನ್ಸರ್ನ ಕೊಡ್ತೀನಿ. ಬಿಕಾಸ್ ದಿಸ್ ಬಿಕಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಯಿತಾ? ಸೊ ಇದು ಯಾಕಾಗತ್ತೆ ಅಂದರೆ ಮಕ್ಕಳ, ನೋಡಿ ಹಾಕಿದ್ರೆ ನೀವೆಲ್ಲ ನಿಮ್ಮದು ತಲೆಯಲ್ಲಿ ಏನನ್ಸುತ್ತೆ ಅಂತ. ಸೊ ನೋಡಿ, ಇಲ್ಲಿ ಪೇಪರ್ ಪ್ರೆಸೆಂಟೇಷನ್ ಇದು ತುಂಬ ತುಂಬ ಇಂಪಾರ್ಟೆಂಟ್. ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನು ಮಾಡ್ತೀವಿ, ಒಂದು ಟಾಪರ್ ಪೇಪರ್ನ ತೊಗೊಂಡಿದ್ದೀವಿ. ಟಾಪರ್ ಪೇಪರ್ ಎಸ್ಪೆಷಲಿ ನಿಮ್ಮ ಇವ್ಯಾಲ್ಯೂಯೇಟರ್ಸ್ ಏನು ತುಂಬ ಅಪ್ರಿಷಿಯೇಟ್ ಮಾಡಿದಾರೋ ಆ ಒಂದು ಭಾಗವನ್ನು ತಗೊಂಡು ವಿ ವಿಲ್ ಅಂಡರ್ಸ್ಟ್ಯಾಂಡ್ ಹೌ ದ ಆನ್ಸರ್ ಹ್ಯಾಸ್ ಬೀನ್ ರಿಟನ್. ಅರ್ಥ ಆಯ್ತಾ? ಸ್ಟಾರ್ಟ್ ಮಾಡೋಣ, ತಡ ಮಾಡೋದು ಬೇಡ. ಸೊ ಇದು ನಿಮ್ಮ ಮೊದಲನೇ ಪಾರ್ಟ್. ಓಕೆ, ಸೊ ನಿಮಗೆ ಕಾಣಿಸ್ತಿದೆಯಾ ಇಲ್ಲಿರೋದು? ಬಿಕಾಸ್ ನನಗೆ ಇಲ್ಲಿ ತುಂಬ ಇದಿದೆ, ಬಟ್ ಐ ಫೀಲ್ ಲೈಕ್ ನಿಮಗೆ ಕಾಣಿಸ್ತಿದೆ. ಓಕೆ, ಸೊ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ನ ಹೇಗೆ ಬರೀತಾರೆ? ಓಕೆ, ಸೊ ನೀವು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ನ ಒಂದು ಮಾರ್ಜಿನ್ ಕೊಟ್ಟಿದ್ರೆ, ಇಲ್ಲಿ ಬರ್ದಿದ್ದಾರಲ್ಲ, ಆ ಮಾರ್ಜಿನ್ ಆ ಕಡೆ ಕ್ವೆಶ್ಚನ್ ನಂಬರ್ ಬರೀತೀರಾ, ಮೇನ್ ಇದ್ರೆ ಮೇನನ್ನು ಬರೀತೀರಾ. ಓಕೆ, ಅದಾದಮೇಲೆ ಕ್ವೆಶ್ಚನ್ ನಂಬರ್ ಬರ್ದಿದ ತಕ್ಷಣ ನೀವೇನು ಮಾಡ್ತೀರಾ, ಎ ಕ್ರೌಡ್ ಆಫ್ ಸ್ಟಾರ್ಸ್. ಆಯಿತಾ? ಇದು ಒಂದು. ಇನ್ನೊಂದು ರೀತಿ, ಎರಡಲ್ಲಿ ಯಾವ್ದು ಕರೆಕ್ಟು ಅಂತ ನೀವೇ ಹೇಳಿ. ಪೇಪರ್ ನಿಮಗೆ ಕಾಡ್ತಿದೆ, ಕ್ರೌಡ್. ಓಕೆ, ಸೊ ಈ ಥರನೂ ಮಕ್ಕಳು ಬರೆಯೋರಿದ್ದಾರೆ, ಯಪ್ಪ ಇಲ್ಲ ಅಂತಲ್ಲ, ಇದ್ದಾರೆ. ಓಕೆ, ಸೊ ಇದರಲ್ಲಿ ಆಪ್ಷನ್ 1 ಕರೆಕ್ಟ್ ಆಗಿದೆಯಾ ಅಥವಾ ಆಪ್ಷನ್ 2 ಕರೆಕ್ಟ್ ಆಗಿದೆಯಾ? ನೀವು ನಿಮ್ಮ ಎಕ್ಸಾಮ್ ಪೇಪರಲ್ಲಿ ಯಾವ ರೀತಿಯಾಗಿ ಬರೀತೀರಾ ಅಂತ ಕೆಳಗಡೆ ಕಾಮೆಂಟ್ ಮಾಡಿ. ಐ ನೀಡ್ ಯು ಟು ಕಾಮೆಂಟ್, ಬಿಕಾಸ್ ನೀವು ಕಾಮೆಂಟ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಆಯಿತಾ, ನೀವೆಲ್ಲೆಲ್ಲಿ ಇಂಪ್ರೂವ್ ಆಗಬೇಕು ಅಂತ. ಓಕೆ, ಸೊ ಇವಾಗ ಒಂದು ಉತ್ತರವನ್ನು ಬರೆದಿದ್ದ ತಕ್ಷಣ 1 ಲೈನ್ ಬಿಟ್ಬಿಟ್ಟು 2ನೇ ಉತ್ತರವನ್ನು ಬರೀರಿ. ದಿಸ್ ಬಿಕಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನಿಮ್ಮ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಏನಿರುತ್ತೆ ಆ ಒಂದು ಪ್ರಶ್ನೆಗಳಲ್ಲಿ ಯು ವಿಲ್ ಆಲ್ಸೋ ಹ್ಯಾವ್ ಟು ರೈಟ್ ದ ಕ್ವೆಶ್ಚನ್ ನಂಬರ್ ಆ್ಯಂಡ್ ಆಪ್ಷನ್ಸ್ ಕರೆಕ್ಟ್. ಅದನ್ನೇನಾದರೂ ತಪ್ಪಾಗಿ ಬರೆದ್ರೆ ನೀವು ಅಲ್ಲೂ ಕೂಡ ಮಾರ್ಕ್ಸ್ನ ಕಳ್ಕೊತೀರಾ ಆಯಿತಾ? ಸೊ ಇಲ್ಲಿ ನೀವು ನೋಡಿದ್ರೆ ನಾನು ಹ್ಯಾಂಡ್ ರೈಟಿಂಗ್ ಏನು ಅಷ್ಟು ವಾವ್ ಥರ ಅನಿಸ್ತಿಲ್ಲ ನನಗೆ, ಬಟ್ ರೀಡಬಿಲಿಟಿ ಇದೆ ಆಯಿತಾ. ಬೋತ್ ದ ಸ್ಟೇಟ್ಮೆಂಟ್ಸ್ ಆ್ಯಂಡ್ ರೀಸನ್ಸ್ ಆರ್ ಟ್ರೂ ಅಂತ ಇಲ್ಲೇನಿದೆ ಆ ಥರ ರೀಡಬಿಲಿಟಿ ಇದೆ. ಓಕೆ, ಸೊ ಇದು ಆಯಿತು ನಿಮ್ಮ MCQ ಪ್ರಶ್ನೆಗಳು. ಇದಕ್ಕೆ ಉತ್ತರ ಬರೆದಿದ್ದೀರಾ ಅಂತ ನಾನು ಭಾವಿಸ್ತೇನೆ. ಇವಾಗ ಮುಂದೆ ಹೋಗೋಣ. ಓಕೆ, ಈ ಒಂದು ಪೇಪರ್ನ ನೋಡಿ. ಓಕೆ, ಐ ವಿಲ್ ಮೂವ್ ಟು ದಿಸ್ ಸೈಡ್. ನೋಡಿ ಇಲ್ಲಿ ಆಯಿತಾ? ಸೊ ಇಲ್ಲಿ ಆನ್ಸರ್ನ ನೀವು ಆನ್ಸರ್ ಯಾವುದೇ ಒಂದು ಭಾಷೆ ಆಗಿರಲಿ, ನಿಮ್ಮ ಯಾವುದೇ ಒಂದು ಡಿಸ್ಕ್ರಿಪ್ಟಿವ್ ಆನ್ಸರ್ ಆಗಿರಲಿ, ನಾನಿದನ್ನು ನೋಡಿದ್ರೆ ಓದಬೇಕು ಅಂತ ನಂಗೆ ಅನ್ನಿಸ್ತಿದೆ. ನೀವು ಈ ಒಂದು ಪೇಪರ್ ಸ್ನಿಪಿಟ್ನ ನೋಡಿದ ತಕ್ಷಣ ನಿಮ್ಮ ತಲೆಯಲ್ಲಿ ಏನು ಓಡ್ತಿದೆ, ಯಾವುದನ್ನು ನೀವು ನೋಟಿಸ್ ಮಾಡಿದ್ರಿ
ಆಯಿತಾ? ಕೆಳಗೆ ಕಾಮೆಂಟ್ ಮಾಡಿ, ನಾನು ಕಾಯ್ತಾ ಇದ್ದೀನಿ. ಇದು ನೋಡಿದ ಕೂಡಲೇ ನಿಮ್ಮ ತಲೆಯಲ್ಲಿ ಯಾವುದ್ರ ಬಗ್ಗೆ ಯೋಚನೆ ಸ್ಟಾರ್ಟ್ ಆಯಿತು, ಅಥವಾ ನೀವೇನು ಫಸ್ಟು ಅಬ್ಸರ್ವ್ ಮಾಡಿದ್ವಿ? ನಾನು ಅಬ್ಸರ್ವ್ ಮಾಡಿದ್ದೇನು ಗೊತ್ತಾ? ಫಸ್ಟು ಅಂಡರ್ಲೈನ್ ಆಗಿರುವಂತಹ ಪದಗಳು ನೋಡಿ, ಇಲ್ಲಿ 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 ರೈಟ್, ಇಲ್ಲಿ ಪ್ರೊಮೋಟಿಂಗ್ ದ ಲಿಟ್ರಸಿ ಡ್ರೈವ್ ಇಲ್ಲಿ ರೈಟ್. ಸೊ ಇದನ್ನೆಲ್ಲ ನಾನು ನೋಟಿಸ್ ಮಾಡಿದೆ. ದಟ್ ಈಸ್ ವೈ ಇಟ್ ಈಸ್ ಇಂಪಾರ್ಟೆಂಟ್ ಮಕ್ಕಳ, ವೆರಿ ವೆರಿ ಇಂಪಾರ್ಟೆಂಟ್ ಪದಗಳನ್ನ ಅಂಡರ್ಲೈನ್ ಮಾಡಿ. ಬಿಕಾಸ್ ಏನಾಗುತ್ತೆ ಅಂದರೆ, ನಮ್ಮ ಒಂದು ಡಿಸ್ಕ್ರಿಪ್ಟಿವ್ ಆನ್ಸರ್ಸಲ್ಲಿ ಪೇಜಾಂಗಟ್ಲೆ ಬರೀತೀರ ನೀವು, ಆಯಿತಾ? ಸೊ ಆ ಸಮಯದಲ್ಲಿ ನೀವು ಲಿಮಿಟೆಡ್ ಆಗಿ ಅಂಡರ್ಲೈನ್ ಮಾಡಿ ಬರೆದ್ರೆ ಹೆಲ್ಪ್ ಆಗುತ್ತೆ, ಆಯಿತಾ? ಸೊ ಅಂಡರ್ಲೈನ್ ಮಾಡೋದು ಮುಖ್ಯ. ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು, ಈ ಮಗು ಪ್ಯಾರಾಗ್ರಾಫ್ ವೈಸ್ ಕೂಡ ಬರೆದಿದೆ, ಆಯಿತಾ? ಶಿ ನೋಸ್ ವೇರ್ ಟು ಸ್ಟಾಪ್ ಆ್ಯಂಡ್ ವೇರ್ ಟು ಬಿಗಿನ್ ಅಗೇನ್. ಓಕೆನಾ ಮಕ್ಕಳ? ಸೊ ದಿಸ್ ಈಸ್ ಅನ್ ಅದರ್ ಥಿಂಗ್ ಐ ವಾಂಟ್ ಯು ಟು ರಿಮೆಂಬರ್. ಆ್ಯಂಡ್ ನಿಮ್ಮ ಕ್ವಾರ್ಟರ್ಲಿ ಟೆಸ್ಟಿಂದಾನೇ ಸ್ಟಾರ್ಟ್ ಮಾಡ್ಕೊಳ್ಳಿ, ಆಯಿತಾ? ಸೊ ಇಲ್ಲೇನಾಯಿತು, ಇಲ್ಲಿ ನೀವು ನೋಡಿ, ರೋಮಿಯೋ ಜೂಲಿಯೆಟ್ ಬಗ್ಗೆ ಒಂದು ಆನ್ಸರ್ ಇದು. ಐ ಥಿಂಕ್ ಇಟ್ಸ್ ಅ 3 ಮಾರ್ಕರ್ ರೈಟ್, 3 ಮಾರ್ಕರ್ ಆರ್ 4 ಮಾರ್ಕರ್ ಪ್ರಶ್ನೆ ಇದು. ಸೊ 18 ಅಂತ ಇಲ್ಲಿ ಹಾಕಿದ್ದಾಳೆ, ದೆನ್ ಹಾಕಿದನೋ ನಂಗೆ ಗೊತ್ತಿಲ್ಲ, ಆಯಿತಾ? 3rd ಮೇನ್ ಅಂತ ಅಲ್ಲಿದೆ. ಎಷ್ಟು ನೀಟಾಗಿ ಅದೇ ಒಂದು ಪೇಜಲ್ಲಿ ಈ ಒಂದು ಉತ್ತರವನ್ನು ಬರೆದಿದ್ದಾರೆ. ನಿಮಗೆ ಕಾಣಿಸ್ತಿದೆಯಾ ಮಕ್ಕಳ? ಇನ್ ದ ಪೋಯಮ್ ರೋಮಿಯೋ ಆ್ಯಂಡ್ ಜೂಲಿಯೆಟ್ ಬೈ ವಿಲಿಯಮ್ ಶೇಕ್ಸ್ಪಿಯರ್, ಜೂಲಿಯೆಟ್ ಅಡ್ರೆಸ್ಸು ಇಲ್ಲಿ ಹಿಂಗೆ, ಅರ್ಥ ಆಯ್ತಾ? ತುಂಬ ತುಂಬ ಚೆನ್ನಾಗಿ, ತುಂಬ ತುಂಬ ನೀಟಾಗಿ ಲೆಜಿಬಲ್ ಆಗಿ ಬರೆದಿದ್ದಾರೆ. ಸೊ ವಾಟ್ ಡು ಐ ವಾಂಟ್ ಟು ಟೆಲ್ ಯು, ಹ್ಯಾಂಡ್ ರೈಟಿಂಗ್ ಗುಡ್ ಆಗಿರೋದು ಇಂಪಾರ್ಟೆಂಟ್ ಅಲ್ಲ, ಆಯಿತಾ? ಇಟ್ ಶುಡ್ ಬಿ ರೀಡೆಬಲ್, ಆಯಿತಾ? ದಿಸ್ ಇಸ್ ಇಂಪಾರ್ಟೆಂಟ್ ಮಕ್ಕಳ, ಆ್ಯಂಡ್ ನಾಟ್ ಓನ್ಲಿ ರೈಟಿಂಗ್ ನೀಟ್ಲಿ. ಓಕೆ, ದಟ್ ಈಸ್ ವಾಟ್ ಐ ವಾಂಟೆಡ್ ಟು ಸೇ. ಅದರ್ವೈಸ್ ಏನಾಗುತ್ತೆ, ನಿಮ್ಮ ಇವ್ಯಾಲ್ಯೂಯೇಟರ್ಸು ದಿನಕ್ಕೆ 100 ಪೇಪರ್ನ ಸಾಲ್ವ್ ಮಾಡ್ತಾರೆ, ಅಥವಾ ಸ್ಕೋರ್ ಮಾಡ್ತಾರೆ. ಸೊ ಅದರಲ್ಲಿ ನೀವು ನೀಟಾಗಿ ಬರೀದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಇದು ನಿಮಗೆ ಒಂದು ಲೆಟರಿನ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಸೊ ನಿಮ್ಮ ಕ್ವೆಶನ್ ಪೇಪರ್ಸಲ್ಲಿ ಪಾರ್ಟ್ಸ್ ಇರುತ್ತೆ, ಕರೆಕ್ಟ್? ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ. ಸೊ ಆ ಪಾರ್ಟ್ನ ಯಾವಾಗಲೂ ಸೆಂಟರ್ ಆಫ್ ದ ಪೇಪರಲ್ಲಿ ಬರೆದುಬಿಟ್ಟು 1 ಲೈನ್ ಬಿಟ್ಬಿಟ್ಟು ಕ್ವೆಶನ್ ನಂಬರ್ನ ಬರೀರಿ. ಓಕೆ, ಸೊ ದಟ್ ಈಸ್ ವೇರ್ ದಿಸ್ ಬಿಕಮ್ಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಸ್ಕಿಲ್ ಸೆಟ್, ಆಯಿತಾ? ಸೊ ಇದೇನು ನಮ್ಮ ಲೆಟರ್ ರೈಟಿಂಗ್ ಫಾರ್ಮ್ಯಾಟ್ ಎಲ್ಲ ನಾವು ನೋಡೋಣ ಐ ಥಿಂಕ್ ಇನ್ನೊಂದು ಕ್ಲಾಸಲ್ಲಿ. ಬಟ್ ಇಲ್ಲಿ ನೋಡಿದ್ರೆ ನಾನು ನಿಮಗೆ ಈ ಒಂದು ಪೇಜ್ ಯಾಕೆ ಹಾಕ್ತೆ ಗೊತ್ತಾ? ಇಲ್ಲಿ ಮಗು ಮಿಸ್ಟೇಕ್ ಮಾಡಿದೆ. ಸಾಕಷ್ಟು ಮಕ್ಳು ಏನು ಮಾಡ್ತಾರೆ ಗೊತ್ತಾ? ನಾನು ತೋರಿಸ್ತೀನಿ, ಆಯಿತಾ? ಜಯ ಅಂತ ಬರೆದ್ಬಿಟ್ಟು ತಪ್ಪಾಯಿತು ಅನ್ಕೋ, ಆಯಿತಾ? ಸೊ ಇದರಿಂದ ಏನಾಗುತ್ತೆ, ಈ ಥರ ಮಾಡೋದ್ರಿಂದ ನಿಮ್ಮ ಪೆನ್ ಇಂಕಿರುತ್ತಲ್ಲ ಬ್ಲಾಟ್ ಆಗುತ್ತೆ, ನಿಮ್ಮ ಕೈ ಗಂಟತ್ತೆ. ಆ್ಯಂಡ್ ಅದನ್ನು ಮಾಡೋವಾಗ ನೋಡಿ ಹಿಂಗೆ 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 ಡಾಟ್ಸು ಪೇಪರ್ ಮೇಲೆ ಬೀಳತ್ತೆ. ಓಕೆನಾ ಮಕ್ಕಳ? ಸೊ ಅದ್ರ ಜೊತೆಗೆ ನಾನು ನಿಮಗೆ ಇನ್ನೊಂದು ಮಿಸ್ಟೇಕ್ನ ತೋರಿಸ್ತೀನಿ. ಮಿಸ್ಟೇಕ್ ಬದಲು 5 ಅಂಕ ರೆಸ್ಯೂಮೆ ಬರಿಬೇಕಿತ್ತು ಮಗು. 5 ಅಂಕಕ್ಕೆ ಆ ರೆಸ್ಯೂಮೆ ಎಷ್ಟು ನೀಟಾಗಿ ಬರೆದಿದೆ ನೋಡಿ ಈ ಪುಟಾಣಿ. ಓಕೆನಾ ಮಕ್ಕಳ? ಸೊ ಅದರ ಜೊತೆಗೆ ಮಕ್ಕಳ ಈ ಒಂದು ಕ್ಲಾಸಿನ ಅಂತ್ಯಕ್ಕೆ ಬಂದಿದ್ದೀವಿ. ಇದೇ ರೀತಿಯಾಗಿ ಮುಂದೆ ನಾನು ಯಾವ ಕ್ಲಾಸ್ನ ಮಾಡಬೇಕು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಆ್ಯಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ಎಕ್ಸಾಂಪ್ಲಾರ್ ಪೇಪರ್ ಥರನೇ ನೀವು ಕೂಡ ತುಂಬ ಚೆನ್ನಾಗಿ ಎಕ್ಸಾಮಲ್ಲಿ ಮಾಡಿ ನಿಮ್ಮ ಕ್ವಾರ್ಟರ್ಲಿ ಟೆಸ್ಟ್ಗೆ ಆಲ್ ದ ವೆರಿ ಬೆಸ್ಟ್ ಮಕ್ಕಳ. ಟಾಟಾ, ಬಾಯ್ ಬಾಯ್.